ಹೊತ್ತಲ್ಲೇ ಕೇಸರಿ ಪಾಳ್ಯಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದ್ದು, ಇದೀಗ ಮಾಜಿ ಸಚಿವ ಕೋಟೆ ಎಂ ಶಿವಣ್ಣ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸದಸ್ಯತ್ವ ಪಡೆದಿದ್ದಾರೆ. 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಇದ್ದವನು ಈಗ ಮತ್ತೆ ಕಾಂಗ್ರೆಸ್ ಸದಸ್ಯತ್ವ ಪಡೆದಿದ್ದು ಅವಿಸ್ಮರಣೀಯ ಕ್ಷಣ ಎಂದು ಭಾವಿಸುತ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದಿದ್ದು ತುಂಬಾ ಸಂತೋಷದ ಕ್ಷಣ. ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಮತ್ತೆ ಕೈ ಹಿಡಿದಿದ್ದೇನೆ. ಸಿಎಂ ಸಿದ್ದರಾಮಯ್ಯನವರು ನನಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ನೀಡುವ ಭರವಸೆ ನೀಡಿದ್ದಾರೆ. ಹೀಗಾಗಿ ಜೀವನದ ಕೊನೆ ಉಸಿರಿರುವವರೆಗೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವಿಜಯ್ ಕುಮಾರ್, ಆರ್ ಮೂರ್ತಿ, ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾರ್ಗದಲ್ಲಿ ಸಾಧಿಸಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಕ್ಕುಗಳು ಹಾಗೂ ಸಮಾನ ಅವಕಾಶಗಳು ಸಿಗುವ ರೀತಿಯಲ್ಲಿ ವಿಶ್ವಶಾಂತಿ ಮತ್ತು ಸೋದರತೆಗಳು ಗುರಿಯಾಗಿರುವ ಸಂಸದೀಯ ಪ್ರಜಾಸತ್ತೆಯ ಆಧಾರದ ಮೇಲೆ ರೂಪುಗೊಂಡಿರುವ ಸಮಾಜವಾದಿ ರಾಜ್ಯ ಸ್ಥಾಪನೆಯೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ಯೇಯವಾಗಿರುತ್ತದೆ. ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆತ್ಮೀಯರಾದಂಥ ಮಾನ್ಯ ಮೂರ್ತಿಯವರೇ, ಗ್ರಾಮಾಂತರದ ಅಧ್ಯಕ್ಷರು ನನ್ನ ಅತ್ಯಂತ ಆತ್ಮೀಯರಾದಂಥ ವಿಜಯ್ ಕುಮಾರ್ ಅವರೇ, ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರು ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ತುಂಬಾ ಪ್ರಭಾವಿ ಅಭ್ಯರ್ಥಿಗಳು ಆದಂಥ ಮಾನ್ಯ ಲಕ್ಷ್ಮಣರವರೇ, ಅಲ್ಪಸಂಖ್ಯಾತ ಮೋರ್ಚಾದ ನೂತನ ಅಧ್ಯಕ್ಷರಾದಂಥ ಮೈಸೂರವರೇ, ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಅಲ್ಪಸಂಖ್ಯಾತ ಬಂಧುಗಳೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಸಭೆಯಲ್ಲಿ ನಾನು ಭಾಗವಹಿಸುವಾಗ ಬಹುತೇಕ ಹೆಚ್ಚಿನ ಇಲ್ಲಿ ಸೇರ್ತಕ್ಕಂಥವರಲ್ಲಿ ನನಗೆ ತುಂಬಾ ಆತ್ಮೀಯರಿಂದಲೇ ಪರಿಚಯದವರು ಇದ್ದಾರೆ ಅನ್ನೋದು ನನಗೆ ಸಂತೋಷ. ಯಾಕೆ ಅಂತ ಹೇಳಿದ್ರೆ, ನಾನಿವತ್ತು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯರನ್ನು ನೀವು ತಗೊಂಡಿದ್ದೀರಿ. ನಾನು ಬರ್ತಾ ನೆನೆಸ್ಕೊಂಡೆ, 1976ನೇ ಇಸ್ವಿನಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿದ್ದು. ಅಂದ್ರೆ 48 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥದ್ದು. ಮಧ್ಯೆ ಒಂದು 14 ವರ್ಷಗಳು ಮಾತ್ರ ಬೇರೆ ಕಡೆ ಹೋಗೋ ಸಂದರ್ಭ ಬಂದಿತ್ತು ಅನಿವಾರ್ಯ ಕಾರಣಗಳಿಂದ. ಹಾಗಾಗಿ ಇವತ್ತು ನಾನಿವತ್ತು ಈ ಪ್ರಾಥಮಿಕ ಸದಸ್ಯವನ್ನ ತಿಳ್ಕೊಳ್ಳುವಾಗ ಭಾರಿ ಸಂತೋಷ ಆಗ್ತದೆ. ನಾನು ಇಲ್ಲಿ ಬರ್ತೀನಿ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಮೊನ್ನೆ ಇಲ್ಲಿ ಸಭಾಂಗಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನೇಕ ಪ್ರಮುಖರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದಾಗ ನಾನು ಇನ್ನು ಅನೇಕ ಮುಖಂಡಗಳನ್ನ ಭೇಟಿ ಆಗಿಲ್ವಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಾನಿವತ್ತು ವಿಜಯ್ ಕುಮಾರ್ ಅವರಿಗೆ ಫೋನ್ ಮಾಡಿದೆ. ನಾನು ನಿಮ್ಮನ್ನೇ ಭೇಟಿ ಮಾಡಬೇಕು ಅಂತೇಳಿ. ನಾನು ಇಲ್ಲಿ ಬರ್ತೀನಿ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಜೊತೆಗೆ ಈ ಅಲ್ಪಸಂಖ್ಯಾತ ಮೋರ್ಚಾದ ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತ ನಿರೀಕ್ಷೆನೂ ಕೂಡ ಇರಲಿಲ್ಲ. ಜೊತೆಗೆ ಲಕ್ಷ್ಮಣ್ ಅವರು ಮತ್ತೆ ಮೋದಿಯವರೆಲ್ಲರೂ ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂತಲೂ ಕೂಡ ಅಂದ್ಕೊಂಡಿರ್ಲಿಲ್ಲ. ನನಗಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ವಿಜಯ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ನಾನು ಪಕ್ಷದಲ್ಲಿ ಮುಂದೆ ಹೇಗೆ ಹೋಗ್ಬೇಕು, ಸಲಹೆ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದ. ಆದ್ಮೇಲೆ ಮೋದಿಯವ್ರು ಭೇಟಿ ಮಾಡೋಣ, ಅದಾದ್ಮೇಲೆ ಲಕ್ಷ್ಮಣ್ ಅವ್ರು ಭೇಟಿ ಮಾಡೋಣ, ಅದಾದ್ಮೇಲೆ ಪ್ರಮುಖರು ಭೇಟಿ ಮಾಡೋಣ ಅಂತ ಉದ್ದೇಶ ನನಗಿದ್ದಂಥದ್ದು. ನಾನು ನಿನ್ನೆ ಅಷ್ಟೇ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಮಾನ್ಯ ತನ್ವಿ ಸೇಠ್ ಅವ್ರನ್ನ ಅವ್ರ ಮನೆಗೆ ಹೋಗಿ ನಿನ್ನೆ ಭೇಟಿ ಮಾಡಿ ಅವರು ಕೂಡ ಶುಭಾಶಯವನ್ನು ಕೋರಿ ಅವರ ಮಾರ್ಗದರ್ಶನ ಕೂಡ ನಿನ್ನೆ ಪಡ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ಮಾನ್ಯ ಎಚ್ ಸಿ ಮಾದೇವಪ್ಪರನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಅವರನ್ನು ಕೂಡ ಭೇಟಿ ಮಾಡಿ ಹೇಗೆ ಮುಂದೆ ಅನ್ನೋದನ್ನು ಕೂಡ ಮಾತನಾಡಿ ಅಲ್ಲಿಂದ ಹೊರಡೋ ಹೊತ್ತಲ್ಲಿ ವಿಜಯ್ ಕುಮಾರ್ ಅವರು ಇಲ್ಲಿ ಬಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳೋದು. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಖುಷಿ ಆಗಿದೆ ಏನು ಅಂತ ಹೇಳಿದ್ರೆ, ಏನು ಇಬ್ರು ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ, ವಿಜಯ್ ಕುಮಾರ್ ಅವರು ಮತ್ತೆ ನಮ್ಮ ಮೂರ್ತಿ ಅವರು ನನ್ನ ಹಿತ ಬಯಸದಲ್ಲಿ ಎಷ್ಟು ಪ್ರಮುಖವಾಗಿದ್ದಾರೆ ಅಂದ್ರೆ ಮೊದಲಿಂದ ನಾನು ಭಾರಿ ಹಿತವನ್ನು ಬಯಸಿರ್ತಕ್ಕಂಥವ್ರು.
ಅದಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ. ವಿಜಯ್ ಕುಮಾರ್ ಅವ್ರನ್ನ ನಾನು ಬಹುಶಃ ಇದ್ದಾಗಲೇ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವ್ರನ್ನ ಕಾಣಿಸುತ್ತೆ ಈ ಮೈಸೂರಿನಲ್ಲಿ ಯೂತ್ ಕಾಂಗ್ರೆಸ್ಗೆ. ವಿದ್ಯಾರ್ಥಿ ಕಾಂಗ್ರೆಸ್ ಅಲ್ಲಿ ಇದ್ರು ಅವಾಗ. ನನಗೆ ಗಂಗೋತ್ರಿಲಿ ಸಿಕ್ಕುವಾಗೆಲ್ಲ ಅವರು ಕಾಂಗ್ರೆಸ್ ಅಲ್ಲಿ ಹೀಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳಿದ್ರು. ನಾನು ಕಾಂಗ್ರೆಸ್ ಬಿಡಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಬಿಡಬೇಡಿ ಅಣ್ಣ ಅಂತಕ್ಕಂಥದನ್ನ ಮಾತ್ರ ತುಂಬಾ ಒತ್ತಾಯ ಮಾಡಿ ಹೇಳಿದ್ರು. ಆದ್ರೆ ಅನಿವಾರ್ಯ ಸಂದರ್ಭಗಳು, ಯಾಕೆ ಅಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿದ್ದಂಗೆ 2008ರಲ್ಲಿ ಹೆಗ್ಗಡದೇವನ ಕೋಟೆ ಎಸ್ಟಿ ಮೀಸಲು ಕ್ಷೇತ್ರ ಆಗೋಯ್ತು. ಅಲ್ಲಿವರೆಗೂ 85ರಲ್ಲಿ MLA ಆದ್ರು ಸತತವಾಗಿ ಯಾರಿಗೂ ಬಿಟ್ಕೊಡೋದನ್ನ 5 ಸಾರಿ ಅಸೆಂಬ್ಲಿಗೆ ಟಿಕೆಟ್ ಕೊಟ್ಕೊಂಡವ್ರು ಯಾರು ಮೈಸೂರು ಜಿಲ್ಲೆಯಲ್ಲಿ ಇದ್ರ ಅಂದ್ರೆ ನಾನೇ 5 ಸಾರಿ ಕಾಂಗ್ರೆಸ್ ಪಕ್ಷದಿಂದ. ಹಾಗಾಗಿ ಕಾಂಗ್ರೆಸ್ನ ಋಣ ತುಂಬಾ ಇದೆ ನನ್ನ ಮೇಲೆ, ಅಷ್ಟು ಇಷ್ಟಲ್ಲ. ನಾವು ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ 2006ರಲ್ಲಿ ಹೇಳಲು, ಸಿದ್ದರಾಮಯ್ಯನು 2006ರಲ್ಲಿ ಅಷ್ಟೇ ಈ ಬೈ ಎಲೆಕ್ಷನ್ ಗೆದ್ದಿದ್ರು. 2007-8ರಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ನಮ್ಮ ಹೆಗ್ಗಡದೇವನ ಕೋಟೆಗೆ ಬಂದಿದ್ರು ನಾಗರೋಳಲ್ಲಿ ಹಾಲ್ಟ್ ಮಾಡಕ್ಕೆ. ಅವತ್ತು ರಾಹುಲ್ ಗಾಂಧಿ ಅವರಿಗೆ ಅದ್ದೂರಿಯಾದಂತ ಒಂದು ಕಾರ್ಯಕ್ರಮ ಮಾಡಿ ಒಂದು ಸನ್ಮಾನವನ್ನು ಕೂಡ ಮಾಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನನಗೆ ಮಾಧ್ಯಮದಲ್ಲಿ ಶಿವಣ್ಣ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ವರದಿ ಆದ್ಮೇಲೆ ಇಡೀ ರಾಜ್ಯದಿಂದ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಫೋನ್ಗಳ ಅಭಿನಂದನೆ ಬರ್ತಾ ಇದ್ದು ನೋಡುವಾಗ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಅನಿಸ್ತು. ಕಾಂಗ್ರೆಸ್ ನಲ್ಲಿ ಬಂದದ್ದು ಸಾರ್ಥಕ ಆಯ್ತು. ಯಾಕೆ ಅಂತ ಹೇಳಿದ್ರೆ ಇಂದಿನ ಸರ್ಕಾರದಲ್ಲಿ ಯಾವುದೋ ನನಗೆ ನಾನು 5 ಖಾತೆ ನಿಭಾಯಿಸೋದು ನಿಮ್ಗೆಲ್ಲ ಗೊತ್ತಿದೆ. SR ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ 5 ಖಾತೆಗಳನ್ನು ನಿರ್ವಹಿಸ್ತವ್ರು ಹಣಕಾಸಿನ ಖಾತೆ ಸಮೇತವಾಗಿ. ಆದ್ರೆ ನನಗೆ ಯಾವುದೋ ಒಂದು ನಮ್ಮ ಪೌರ ಕಾರ್ಮಿಕರು ಸೇವೆ ಮಾಡ್ಕೊಂಡು ಅವಕಾಶ ಮಾಡಿಕೊಟ್ಟಿದ್ರು, ಅದು ಏನು ಕೆಟ್ಟದಲ್ಲ. ಆದ್ರೆ ನಾನು ಇಡೀ ರಾಜ್ಯವನ್ನು ಸುತ್ತಾಡಿ ಆ ಪೌರ ಕಾರ್ಮಿಕರಿಗೆ ಒಂದು ನೆಲೆಯನ್ನ ಕಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದೇನ ಅಂತ ಹೆಮ್ಮೆ ಇದೆ. ಹಾಗಾಗಿ ಎಲ್ಲೋದ್ರೂ ಕೂಡ ಅಭಿಮಾನಿಗಳು ವಿಶ್ವಾಸಗಳು ಎಲ್ಲ ಇರೋದ್ರಿಂದ ಅವರೆಲ್ಲ ಇವತ್ತು ಫೋನ್ ಮಾಡ್ತಾ ಇದ್ವಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳಿ. ಇಲ್ಲಿ ನಮ್ಮ ಮಹೇಶ್ ಅವರಾದಿ ಈಗ ಅವ್ರ ಟೀಮ್ ಬಂದಿದೆ, ನಮ್ಮ ನಾಗರಾಜ್ ಅವರಾದಿ ನೆನ್ನೆ ಬಂದು ತುಂಬಾ ವಿಶ್ ಮಾಡಿ ಕೂಡ ಹೋದ್ರು, ತಾವು ಬಂದಿದ್ದು ಬಾರಿ ಒಳ್ಳೇದಾಯ್ತು ಅಂತ ಹೇಳಿ. ಹಾಗಾಗಿ ತುಂಬಾ ಸಂತೋಷ ಆಗಿದೆ. ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಇವತ್ತು ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾಗಿ ನೂತನವಾಗಿ ತುಂಬಾ ಸಲಹೆಗಳು ಕೊಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಏನು ಅಂತಂದ್ರೆ ಭಾರತ ದೇಶ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಬೌದ್ಧರು ಎಲ್ಲಾ ಧರ್ಮದವರು ಇರ್ತಕ್ಕಂಥ ಒಂದು ಪಕ್ಷ. ಇಂಥ ಒಂದು ಪಕ್ಷದಲ್ಲಿ ಎಲ್ರಿಗೂ ಕೂಡ ಸರಿ ಸಮಾನವಾದಂಥ ಅವಕಾಶಗಳು ಇರಬೇಕು ಅಂತಕ್ಕಂಥದ್ದನ್ನ ಹೇಳಿ ನಾನು ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ತಾವೆಲ್ಲ ಗೊತ್ತು, ವಿಜಯ್ ಕುಮಾರ್ ಅವರು ನಮ್ಮ ಸದಾನಂದ ಗೌಡರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಂತೆವರು, ಮುಖ್ಯಮಂತ್ರಿ ಆಗಿದ್ದಂತೆವರು. ಅವ್ರಿಗೆ ಬಾಯಿನಲ್ಲಿ ಏನ್ ಬಂತು ಅಂತ ಹೇಳಿದ್ರೆ ಭಾರಿ ಸಂತೋಷ ಆಯ್ತು ನನಗೆ. ಅವ್ರು ಹೇಳಿದ ಮಾತು ಏನು ಅಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಸಮುದಾಯದವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಯಾವ್ದು ಪಕ್ಷ ಮಾಡ್ತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತನ್ನ ಮಾನ್ಯ ಸದಾನಂದ ಗೌಡರು ಅವರು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಲು. ಆ ರೀತಿಯಲ್ಲಿ ಈ ಪಕ್ಷದ ಬಗ್ಗೆ ಎಲ್ರಿಗೂ ಕೂಡ ಗೌರವ ಇದೆ, ವಿಶ್ವಾಸ ಇದೆ. ಈ ನಿಟ್ಟಿನಲ್ಲಿ ಮಾನ್ಯ ಬಂಧುಗಳೇ, ನಾನು ನನಗೆ ತನ್ವೀರ್ ಸೇಠ್ ಅವ್ರು ಹೇಳ್ತಾ ಇದ್ರು, ಮೈಸೂರು ಚಾಮರಾಜನಗರ 2 ಕಡೆಗೆ ಮಾತ್ರ ಇಟ್ಬೇಡಿ, ನಿಮ್ಮನ್ನ ಎಲ್ಲಾ ಕಡೆಗೂ ನನ್ನ ವ್ಯಾಪ್ತಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಮಾತನ್ನ ಹೇಳ್ತಾ ಇದ್ರು. ನನಗೆ ನಮ್ಮ B.Pharm ಕೊಟ್ಟಿದ್ರು ಚಂದ್ರಪ್ಪ ಅಂತ ಹೇಳಿ, ಅವರು ಕೋಲಾರದಲ್ಲಿ ನಿಂತಿದ್ದಾರೆ, 2 ಸಾರಿ ಕೂಡ ನಿಲ್ತಾರೆ. ಅವರು ಕೂಡ ಬನ್ನಿ ಅಣ್ಣ ಅಂತ ಹೇಳ್ತಾ ಇದ್ರು. ಈಗ ಎಲ್ಲಾ ಕಡೆ ಹೋಗ್ಬೇಕಾದಂತ ಸಂದರ್ಭ ಇದೆ. ಇಲ್ಲೇನು ಅಂತ ಹೇಳಿದ್ರೆ ಚಿತ್ರದುರ್ಗ